ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಖುಷಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ದೀಪಾವಳಿ ಇರೋದ್ರಿಂದ ನಾವು ಬಾಳೆ ದಿಂಡು ತೊಗೊಂಡು ಹಂಗೆ ಮಕ್ಳಿಗೆ ಪಟಾಕಿ ತರೋಣ ಅಂತ ಹೋದ್ವಿ. ಬಟ್ ಈ ಶಾಪಿಗೆ ಬಂದ್ವಿ. ಬಟ್ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇತ್ತು. ಒಂದೊಂದು ಪ್ಯಾಕ್ ಮೇಲೂ 50% ಆಫ್ ಅಂತ ಹೇಳ್ತಾರೆ. ಒಂದು ಪ್ಯಾಕ್ ಸುರ್ಸುರು ಬತ್ತಿ ಮೇಲೆ 1500 ಅಷ್ಟು ಅಮೌಂಟ್ ಇತ್ತು. ಅದರಲ್ಲಿ 600 ಅಂತೆ. ಒಂದು ಪ್ಯಾಕೆಟಲ್ಲಿ 10 ಸುರ್ಸುರು ಬತ್ತಿ ಏನೋ ಇರುತ್ತೆ. ಸೊ ನಾವು ಹಂಗಾಗಿ ತುಂಬ ಕಾಸ್ಟ್ಲಿ ಅಂತೇಳಿ ಬೇರೆ ಕಡೆ ಬಂದು ನನ್ನ ಮಗಳಿಗೆ ಅವಳು ಜಾಸ್ತಿ ಯಾವುದೂ ಇಷ್ಟಪಡಲ್ಲ. ಸುರ್ಸುರು ಬತ್ತಿ ಮತ್ತು ಕಲ್ಪಟಾಕಿ ಅಷ್ಟೇ. ನಾವು ದೊಡ್ಡ ದೊಡ್ಡ ಪಟಾಕಿ ಹಚ್ಚೋಕ್ಕೆಲ್ಲ ನಾವು ಕೊಡೋದಿಲ್ಲ. ಸೊ ಹಾಗಾಗಿ ಅಲ್ಲಿ ತೊಗೊಂಡು ನೆಕ್ಸ್ಟು ಬೇಕ್ರಿಗೆ ಬಂದ್ವಿ. ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೇಳಿ. ಎಲ್ರಿಗೂ ಮೋತಿಚೂರು ಲಡ್ಡು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನೇ ತೊಗೊಂಡು ಮನೆಗೆ ಹೊರಡೋಣ ಅಂತ ಬೇಗ ತೊಗೊಂಡು. ಬಟ್ ತುಂಬ ಕೆಲಸ ಕೂಡ ಇತ್ತು, ಹಬ್ಬ ಅಲ್ವಾ, ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರತ್ತೆ ಅಂತೇಳಿ. ಹಾಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೇಲಿ ಹೀಗೇ ಬೆಳಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಬಂದು ಮನೆಗೆ ಬಾಗಿಲಿಗೆ ಹೂವೆಲ್ಲ ಹಾರ ಕಟ್ಟಿದ್ವಿ. ಹಾರ ನಾನು ಹಾಕೋಣ ಅಂತ ಹೋದೆ ಬಾಗಿಲಿಗೆ, ಬಟ್ ನನಗೆ ಹಾಕೋಕ್ಕೆ ಹಾಕಲಿಲ್ಲ. ಆಮೇಲೆ ಸರಿ ಅಂತ ಹೇಳಿ ನಮ್ಮ ಹಸ್ಬೆಂಡೇ ಬಂದು ಅವರೇನೆ ಬಾಗಿಲಿಗೆ ಹಾರ ಎಲ್ಲ ಕಟ್ಟಿದ್ರು. ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಎಲ್ಲ ಕಟ್ಟಿದ್ವಿ. ಬಟ್ ಏನಂತ ಅಂದರೆ ಬಾಗಿಲಿಗೆ ಭತ್ತದ ತೋರಣ ಕಟ್ಟಿರೋದ್ರಿಂದ ಅದ್ರ ಮೇಲೆ ನಾವು ಹಾರ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅವರು ನಾನು ಹೋಗಿ ಗಾಡಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಸರಿ ನಾನು ಅಷ್ಟೊತ್ತಿಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ರು. ಸರಿ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಒಂದು ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಹೂವೆಲ್ಲ ದೇವರಿಗೆ ಮುಡಿಸ್ಕೊಡ್ತಾ ಇದ್ದೆ. ಅವ್ರು ಇಷ್ಟೊತ್ತಾರು ಏನು ಗಾಡಿ ಕ್ಲೀನ್ ಮಾಡಿ ಬರಲೇ ಇಲ್ಲ ಅಂತ ಹೇಳಿ ನಾನು ಅದಕ್ಕೇ ಕೆಳಗಡೆ ಹೋದೆ. ಅವ್ರು ಇನ್ನೂ ಗಾಡಿ ಕ್ಲೀನ್ ಮಾಡ್ತಾನೆ ಇದ್ರು. ಏಕೆ ಅಂತಂದರೆ 3 ಗಾಡಿಗಳು ಇತ್ತಲ್ವ. ಸೊ ಹಾಗಾಗಿ ಸೈಕಲ್ಲು, 2 ವೀಲರು, 3 ವೀಲರು ಎಲ್ಲ ಇತ್ತು. ಸೊ ಎಲ್ಲನೂ ಕ್ಲೀನ್ ಮಾಡಬೇಕಿತ್ತು. ಈ ಹಬ್ಬ ಸೀಸನಲ್ಲಂತೂ ಹೋಗಿ ಗ್ಯಾರೇಜಲ್ಲಿ ಕ್ಲೀನ್ ಮಾಡಿಸ್ತೀವಿ ಅಂತ ಅಂದ್ರಂತೂ ಒಂದು ದಿನ ಎಲ್ಲ ಬೇಕು. ಸೊ ಹಾಗಾಗಿ ಮಳೆ ಟೈಮ್ ಇರೋದ್ರಿಂದ ನಾವೇ ಮನೆ ಹತ್ರನೇ ಕ್ಲೀನ್ ಮಾಡ್ಕೊಂಡ್ವಿ. ಬೇಗ ಕ್ಲೀನ್ ಅಲ್ಲಿಂದ ನಾನು ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಮನೆಗೆ ಹೋಗಿ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ, ಆಮೇಲೆ ಬಂದು ಸ್ನಾನ ಮಾಡೋರು ಪೂಜೆ ಮಾಡ್ತಾರೆ ಅಂತ ಹೇಳಿ ನಾನೇನು ಮಾಡಿದೆ, ಫಸ್ಟ್ ಬಾಗಿಲಿಗೆಲ್ಲ ಪೂಜೆ ಎಲ್ಲ ಮಾಡೋಣ ಅಂತೇಳಿ ಬಾಗಿಲಿಗೆ ಫಸ್ಟ್ ದೀಪ ಹಚ್ಚಿದೆ. ಬಟ್ ರಂಗೋಲಿ ಹೇಗಿದೆ ಅಂತ ನೀವು ಹೇಳಬೇಕು. ಹಾಗೆ ದೀಪ ಎಲ್ಲ ಹಚ್ಚಿ ಒಳಗಡೆನೂ ಅಷ್ಟೇ ದೇವ್ರ ಮುಂದೆ ದೀಪ ಎಲ್ಲ ಹಚ್ಕೊಂಡೆ. ಆಮೇಲೆ ದೀಪ ಎಲ್ಲ ಹಚ್ಕೊಂಡು ಆದಮೇಲೆ ನಾವು ನಮ್ಮ ಹಸ್ಬೆಂಡ್ ಮನೇಲಿ ನಡೆಸಿರೋದು ಹೇಗೆ ಅಂತಂದರೆ, ನಮ್ಮ ಕನೇಲಿ ಎಷ್ಟಾಗುತ್ತೆ ಅಷ್ಟು ದೇವ್ರಿಗೆ ದುಡ್ಡಿಟ್ಟು, ಏಕೆಂದರೆ ಧನಲಕ್ಷ್ಮಿ ಪೂಜೆ ಅಲ್ವಾ, ದನ ಕೊಡೋ ಲಕ್ಷ್ಮಿಗೆ ದನ ಇಟ್ಟೆ ಪೂಜೆ ಮಾಡಬೇಕಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕೈಲಿ ಆದಷ್ಟು ಎಷ್ಟು 10 ರೂಪಾಯಿನೋ 20 ರೂಪಾಯಿನೋ ಎಷ್ಟೋ ನಮ್ಮ ಕೈಲಿ ಆದಷ್ಟು ದೇವ್ರ ಮುಂದೆ ಇಟ್ಟು ಈ ಥರ ಹಣ್ಣಿಟ್ಟು ಪೂಜೆ ಮಾಡಬೇಕು. ಸೊ ಹಾಗಾಗಿ ನಮ್ಮ ಮನೇಲೆ ಚಿಕ್ಕದಾಗಿ ಚೊಕ್ಕವಾಗಿ ನಾವು ಪೂಜೆ ಮಾಡ್ತಾಯಿದ್ದೀವಿ. ನೀವು ಯಾವ ಥರ ಮಾಡ್ತೀವಿ? ಕೆಲವು ಮನೇಲಿ ಧನಲಕ್ಷ್ಮಿ ಕೂರಿಸಿ ಮಾಡ್ತಾರೆ, ಕೆಲವು ಜನ ವರಮಹಾಲಕ್ಷ್ಮಿಲಿ ಕೂರಿಸ್ತಾರೆ. ಸೊ ನಾವು ಲಕ್ಷ್ಮಿ ಎಲ್ಲ ಕೂರಿಸಲ್ಲ. ನಮ್ಮ ಅತ್ತೆ ಮನೇಲಿ ಯಾವ ಥರ ನಡೆಸ್ಕೊಂಬಂದಿರೋ ನಾನು ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬೇಗ ಪೂಜೆ ಮುಗಿಸ್ಬೇಕಂತ ಹೇಳಿ ನಾನು ಇಲ್ಲಿ ಪೂಜೆ ಮುಗಿಸ್ಕೊಂಡು, ಏಕೆಂದರೆ ನೈಟ್ ಬೇರೆ ಆಗಿತ್ತು, ಗಾಡಿ ಪೂಜೆ ಮಾಡಬೇಕಿತ್ತು, 8 o'clockಗೆಲ್ಲ ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡ್ವಿ. ಈಗ ಏನಂತ ಅಂದರೆ, ನಾನು ಅಮಾವಾಸ್ಯೆ ಬಂತಂದರೆ ತಿಂಗಳ ನಾನು ಇದೇ ಥರ ಮಾಡೋದು. ದೇವ್ರದ್ದು ಇದು ಬರುತ್ತಲ್ಲ ಹೋಗಿ ಸಾಂಬ್ರಾಣಿ, ಅದಕ್ಕೆ 1 ಏಲಕ್ಕಿ, 1 ಚಕ್ಕೆ ಪೀಸು, 3 ಲವಂಗ, 1 ಕರ್ಪೂರ ಇಷ್ಟನ್ನು ಹಾಕಿ ನಾನು ಮನೆಗೆ ದೃಷ್ಟಿ ತೆಗಿತೀನಿ. ತಿಂಗಳೂ ಅಷ್ಟೇ ಮನೆಗೆ ಧೂಪ ಹಾಕ್ತೀನಿ. ತುಂಬಾ ಒಳ್ಳೆಯದಾಗತ್ತೆ. ಏನೇ ದೃಷ್ಟಿ ಇದ್ರೂ ಅದು ಫುಲ್ಲು ಸುಟ್ಟು ಕರಕಲಾಗಬೇಕು, ಆ ಥರ ಅದು ಫುಲ್ಲು ಸುಟ್ಟು ಹೋಗುತ್ತೆ. ಆ ಥರ ಅದು ಉರಿಯೋವರೆಗೂ ಬಿಡಬೇಕು. ಅದು ಉರಿದ ಮೇಲೆ ಮನೆಗೆಲ್ಲ ಫುಲ್ ಧೂಪ ಹಾಕಬೇಕು. ಧೂಪ ಹಾಕಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಅದಾದಮೇಲೆ ಪೂಜೆ ಎಲ್ಲ ಆಯಿತು, ಕೂತಿದ್ದೆ. ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳಿಬ್ಬರು ಸೇರಿಕೊಂಡು, ನನ್ನ ಮಗಳಿಗೆ ಸ್ವಲ್ಪ ಡ್ಯಾನ್ಸ್ ಹುಚ್ಚು ಜಾಸ್ತಿ. ಸೊ ಹಾಗಾಗಿ ಅವಳು ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ, ಬಂದು ಸ್ನಾನ ಮಾಡಿಕೊಂಡು ಅವ್ರು ಪೂಜೆ ಮಾಡ್ತಾಯಿದ್ದಾರೆ. ಇವರಿಬ್ಬರು ಫುಲ್ಲು ಡ್ಯಾನ್ಸ್ ಕುಣಿತಾ ಇದ್ದಾರೆ. ಇವ್ರಿಗಂತೂ ಹಬ್ಬ ಹರಿದಿನ ಅಂತಲೇ ಇಲ್ಲ, ಮಕ್ಳಿಗೆ ಗೊತ್ತಲ್ಲ ನಿಮಗೇ. ಹಾಗಾಗಿ ಅವರು ಡ್ಯಾನ್ಸ್ ಮುಗಿಸ್ಕೊಂಡು ನಾವು ಕೆಳಗಡೆ ಸರಿ ಹೋಗೋಣ ಬನ್ನಿ, ಪೂಜೆಗೆ ಲೇಟ್ ಆಯ್ತು ಅಂತ ಹೇಳಿ ನಾವು ಕೆಳಗಡೆ ಒಂದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಹೂವೆಲ್ಲ ಕಟ್ಟಿ ಗಾಡಿಗಳಿಗೆಲ್ಲ ಹಾಕಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಏಕೆಂದರೆ ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ನಮ್ಮ ಮನೆ ಮುಂದೆ ಅಂತೂ ಬೀದಿ ಲೈಟ್ ಅಂತೂ ಇರಲಿಲ್ಲ. ಸೊ ಹಾಗಾಗಿ ಗಾಡಿ ಲೈಟ್ ಆನ್ ಮಾಡಿಕೊಂಡು ಅಲ್ಲೇ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸಿ ಬೇಗ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು
ಬೂದುಗುಂಬಳಿಗೆ ಹೊಡೆಯೋ ಪ್ರೋಗ್ರಾಮ್. ಬೂದುಗುಂಬಳಿಕಾಯಿ 3 ಗಾಡಿಗೂ ಜೀವಿಸಿ ಬೂದುಗುಂಬಳಿಕಾಯಿ ಕೂಡ ಹೊಡೆದ್ರು. ಮಕ್ಕಳು ದುಡ್ಡಿದೆಯಾ ಏನಂತ ಬಂದು ನೋಡಿದ್ರು. ಸೊ ಅದನ್ನು ತಿರುಳು ಬರುತ್ತಲ್ಲ ಅದಕ್ಕೆಲ್ಲ ಕುಂಕುಮ ತಿರುಳು ಅದನ್ನು ತೊಗೊಂಡು ಗಾಡಿಗೆ ಹಚ್ಬೇಕಂತೇಳಿ ನಮ್ಮನೆ ಗಾಡಿಗೆಲ್ಲ ಹಚ್ತಾಯಿದ್ರು. ಅದು ಮುಗಿಸ್ಕೊಂಡು ಆದಮೇಲೆ ಎಲ್ಲ ಮುಗೀತಲ್ಲ, ಇವರು ನಿಂಬೆಹಣ್ಣು ಕೊಟ್ಟಿರೋ ಚಕ್ರಕ್ಕೆ ಸೈಕಲಲ್ಲಿ ಆಗಲ್ಲ ಅಲ್ವಾ, ಸ್ವಲ್ಪ ಸ್ಕಿಡ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮನೆಯವರನ್ನೇ ಸ್ವಲ್ಪ ಪ್ರೆಸ್ ಮಾಡಿದ್ರು ಗಾಡಿ ಸೈಕಲಿಂದನೇ. ಸರಿ ಮುಗಿಸ್ಕೊಂಡು ಅದು ನನ್ನ ಮಗಳು ಸೈಕಲ್ ಓಡಿಸ್ಕೊಂಡು ಮುಂದೆ ಹೋದ್ಲು. ಅದಾದಮೇಲೆ 2 ವೀಲರಲ್ಲಿ ನಿಂತಿರೋ ಹತ್ರನೇ ನಿಂತಿತ್ತಲ್ವ ಗಾಡಿ, ಓಡಿಸೇ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಜಸ್ಟ್ ಮೂವ್ ಮಾಡಿದ್ರು, ಅದು ನಿಂಬೆಹಣ್ಣು ಹೊಡೆದಾಯಿತು. ಸ್ವಲ್ಪ ನಿಲ್ಲಿಸ್ಬಿಟ್ಟು ಓಕೆ ಆಮೇಲೆ ನೋಡೋಣ ಅಂದ್ಬಿಟ್ಟು 3 ವೀಲರ್ ತೊಗೊಂಡು 3 ವೀಲರಲ್ಲಿ ನಿಂಬೆಹಣ್ಣ ತುಳಿದ್ಬಿಟ್ಟು ಅವ್ರು ಹೋಗಿ ಗಾಡಿ ತೊಗೊಂಬಂದು ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪಟಾಕಿ ಎಲ್ಲ ಹೊಡೆಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡು ಪಟಾಕಿ ಎಲ್ಲ ಹೊಡೆದ್ವಿ. ತುಂಬ ಖುಷಿ ಕೂಡ ಆಯಿತು. ಹಬ್ಬ ಬೆಳಕನ್ನ ಈ ಹಬ್ಬ ತುಂಬ ಜನದ ಮನೆಗೆ ತುಂಬ ಜನದ ಲೈಫಲ್ಲಿ ಬೆಳಕು ಕೊಡುತ್ತೆ. ಆದರೆ ನೋಡ್ಕೊಂಡು ಪಟಾಕಿ ಹೊಡೀರಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.